ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ICSE ಬೋರ್ಡ್ನ 10ನೇ ತರಗತಿಯ ನಾಟಕವಾದಂತಹ ಹೂವಿ ನಾಟಕದ ದೃಶ್ಯ 8ರ ವಿವರಣೆಯನ್ನು ತಿಳಿದುಕೊಳ್ಳೋಣ. ದೃಶ್ಯ 8ರ ಆರಂಭದಲ್ಲಿ ರಾತ್ರಿ ದೀಪಾಲಂಕೃತವಾದಂತಹ ಮನೆಯನ್ನು ಕಾಣಬಹುದು. ಅಲ್ಲಿಗೆ ಹೊನ್ನ ಮತ್ತು ಹೂವಿಯರು ಪ್ರವೇಶ ಮಾಡೋದನ್ನು ಕಾಣಬಹುದು. ಹೊನ್ನ ಮಾತನ್ನು ಮುಂದುವರಿಸ್ತಾನೆ. ಆಕಾಶದಲ್ಲಿ ಚಂದ್ರಮ, ಭೂಮಿಲಿ ಹೂವಮ್ಮ, ಮೇಲೆ ನೋಡೇ ಹೂವಿ, ಚಂದ್ರ ನಿನ್ನ ಹಾಗೆ ಮುಗಿಲು ಮುಸುಕು ಹಾಕಿಕೊಂಡಿದ್ದಾನಾ? ಅವನಿಗೆ ಇಲ್ಲದ ಮುಸುಕು ನಿನಗ್ಯಾಕೆ ಅಂತ ಹೇಳಿ ಹೊನ್ನ ಮುಸುಕನ್ನು ಎಳಿತಾನೆ. ಅಂದರೆ ಈ ದೃಶ್ಯ 8ರ ಆರಂಭದಲ್ಲಿ ಹೊನ್ನ ತನ್ನ ಹೆಂಡತಿಯಾದಂತಹ ಹೂವಮ್ಮನ ಸೌಂದರ್ಯವನ್ನು, ರೂಪವಂತಿಕೆಯನ್ನು ಆಕಾಶದಲ್ಲಿರುವಂತಹ ಚಂದ್ರನಿಗೆ ಹೋಲಿಸ್ತಾನೆ. ಆಕಾಶದಲ್ಲಿ ಬೆಳಕನ್ನು ನೀಡುವಂತಹ ಚಂದ್ರ ಯಾವುದೇ ಮುಸುಕನ್ನು ಹಾಕ್ಕೊಂಡಿಲ್ಲ, ಮೋಡಗಳಿಂದ ಆವರಿಸ್ಕೊಂಡಿಲ್ಲ. ಆದ್ದರಿಂದ ಭೂಮಿಯಲ್ಲಿ ನನ್ನ ಪಾಲಿನ ಚಂದ್ರನಂತಿರುವಂತಹ ಹೂವಿ, ನೀನು ಯಾಕೆ ಮುಸುಕನ್ನು ಹಾಕ್ಕೊಂಡಿದೀಯಾ? ಆ ಮುಸುಕನ್ನು ತೆಗಿ ಅಂತ ಹೇಳಿ ಆ ಮುಸುಕನ್ನು ಎಳಿತಾನೆ ಹೊನ್ನ. ಅದಕ್ಕೆ ಹೂವಿ ನಾಚಿಕೊಳ್ತಾ, ಛೀ, ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಇಷ್ಟೊಂದು ನಕ್ಷತ್ರಗಳು, ದೀಪಗಳ ಬೆಳಕುಗಳು ಹೊಳಿತಾ ಇದೆ ಅಂತ ಹೇಳಿ ತನ್ನ ಒಂದು ಮನಸ್ಸಿನ ಸಂಕೋಚದ ಸ್ವಭಾವವನ್ನು ಹೇಳ್ತಾಳೆ ಅಲ್ಲಿ. ಆಗ ಹೊನ್ನ ನಕ್ಕು ಮುಂದುವರಿತಾ ಮಾತಾಡ್ತಾನೆ, ನಿನ್ನ ರೂಪ ನೋಡೋದಕ್ಕೆ 2 ಕಣ್ಣು ಕೂಡ ಸಾಲೋದಿಲ್ಲ ಹೂವಿ. ಹಾಗಾಗಿ ನೋಡು, ಈ ಹಕ್ಕಿ ತುಪ್ಪಳದ ಹಾಗೆ ಮೆತ್ತಗಿರಬೇಕಾದಂತಹ ಹಾಸಿಗೆ ಕೂಡ ಎಷ್ಟೋ ಗಟ್ಟಿಯಾಗಿದೆ, ಕಠಿಣವಾಗಿದೆ ಅಂತ ಅನ್ನಿಸ್ತಾ ಇದೆ. ಈ ಗಟ್ಟಿ ಹಾಸಿಗೆ ಮೇಲೆ ಮಲಗಿದ್ರೆ ನಿದ್ದೆ ಬರಲ್ಲ ಅಂತ ಅನ್ನಿಸ್ತಾ ಇದೆ. ಅದರಿಂದ ಒಂದು ಕೆಲಸ ಮಾಡು, ನೀನು ಬೇಗ ಹೂವಿನ ಮರ ಆಗಿಬಿಡು, ಹೂವನ್ನು ಕೊಟ್ಬಿಡು, ಬುಟ್ಟಿ ಬುಟ್ಟಿ ಹೂವನ್ನು ಕೊಟ್ಬಿಡು. ಅದನ್ನು ನಾವು ಈ ಗಟ್ಟಿಯಾದಂತಹ ಹಾಸಿಗೆಯ ಮೇಲೆ ಹಾಸಿ ಮಲಗೋಣ ಅಂತ ಹೇಳ್ತಾನೆ. ಹಾಗಾಗಿ ಹೂವಿನ ಹಾಸಿಗೆ ಮತ್ತು ಹೂವಿನ ಹೊದಿಕೆಯನ್ನೇ ಹೊದೆಯೋಣ. ಹೂವಿನ ದಿಂಬಿನ ಮೇಲೆ ನಾವು ಹೂವಿನಂತಹ ಕನಸನ್ನು ಕಾಣೋಣ ಅಂತ ಹೇಳಿ ಹೊನ್ನ ಹೂವಿಯನ್ನು ಹೂವು ಕೊಡು ಅಂತ ಹೇಳಿ ಕೇಳ್ತಾ ಇದ್ದಾನೆ. ಹೊನ್ನ ಹೂವನ್ನು ಕೊಡಬೇಕಾಗಿ ಹೂವಿಯ ಮುಂದೆ ಬೇಡಿಕೆಯನ್ನು ಇಟ್ಟ ತಕ್ಷಣ ಹೂವಿ ಹೇಳ್ತಾಳೆ, ಛೀ, ಏನಿದು ಚೇಷ್ಟೆ ನಿಮ್ಮದು? ನಾನು ಮರ ಆಗೋಕ್ಕಾಗತ್ತಾ? ನಾನು ಮನುಷ್ಯಳು. ಮನುಷ್ಯ ಎಲ್ಲಾದರೂ ಮರ ಆಗೋದು ಸಾಧ್ಯನಾ? ನೀವೇನಾದರೂ ಕಂಡಿದ್ದೀರಾ ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತಾಳೆ. ಅದಕ್ಕೆ ಹೊನ್ನ ಹೇಳ್ತಾನೆ, ಹೌದೌದು, ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತು ನೋಡಿಲ್ಲ ಅಂತ ಅಂದ್ಕೊಳ್ಳುತ್ತೆ ಅಷ್ಟೇ. ನನಗೆ ಗೊತ್ತಿಲ್ವಾ? ನೀನು ಹೂ ಮರ ಆಗೋದನ್ನ ನಾನು ನೋಡಿಲ್ವಾ ಅಂತ ಹೊನ್ನ ಕೇಳುವಂತಹ ಒಂದು ಸನ್ನಿವೇಶ ಇಲ್ಲಿ ಬರುತ್ತೆ. ಹೊನ್ನ ಅಷ್ಟೊಂದು ಧೈರ್ಯವಾಗಿ ವಿಶ್ವಾಸದಿಂದ ಹೇಳಿದಂತಹ ಮಾತುಗಳನ್ನು ಕೇಳಿಸ್ಕೊಂಡಂತಹ ಹೂವಿ ಗಾಬರಿಗೊಳ್ತಾಳೆ. ಹೊನ್ನನನ್ನು ಕೇಳ್ತಾಳೆ, ಏನು ಹೇಳ್ತಿದ್ದೀರಾ ನೀವು ಅಂತ ಕೇಳ್ತಾಳೆ. ಆಗ ಹೊನ್ನ ಹೇಳ್ತಾನೆ, ಪುಟ್ಟಕ್ಕ ಹಿತ್ತಲಲ್ಲಿ ನಿನ್ನ ತಲೆ ಮೇಲೆ ನೀರು ಸುರಿದಿದ್ದನ್ನು ನಾನು ನೋಡಿದ್ದೀನಿ. ಆಗ ನೀನು ಹೂವಿನ ಮರ ಆಗಿದ್ದು, ಮತ್ತು ಅವಳು ನಿನ್ನ ತಲೆ ಮೇಲೆ ನೀರು ಸುರಿದಾಗ ಮತ್ತೆ ನೀನು ಮನುಷ್ಯಳಾಗಿದ್ದು ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ? ನನಗೆಲ್ಲ ಗೊತ್ತು ಅಂತ ಹೇಳಿ ಹೊನ್ನ ಹೂವಿಗೆ ಹೇಳ್ತಾನೆ. ಇದನ್ನು ಕೇಳಿದಂತಹ ಹೂವಿಗೆ ಆಶ್ಚರ್ಯ ಆಗುತ್ತೆ. ಹೂವಿ ಹೇಳ್ತಾಳೆ, ಅಯ್ಯೋ ಶಿವ ಶಿವ, ಹಾಗಾದರೆ ನಿಮಗೆಲ್ಲ ಗೊತ್ತು ಅಂತಾಯ್ತು ಅಂತ ಕೇಳ್ತಾಳೆ. ಆಗ ಹೊನ್ನ ಬಾಯಿ ಬಿಡ್ತಾನೆ, ಗೊತ್ತಿದ್ದೆ ಮತ್ತೆ ಈ ಚಿತ್ತಾರದ ಗೊಂಬೆಯ ಕೈ ಹಿಡಿದಿದ್ದು ಅಂತ ಹೇಳಿ ಹೊನ್ನ ಹೇಳ್ತಾನೆ. ಅದಕ್ಕೋಸ್ಕರನೇ ನಾನು ನಿನ್ನನ್ನು ಮದುವೆ ಆಗಿದ್ದು ಅಂತ ಹೇಳಿ ಹೂವಿಗೆ ಹೊನ್ನ ಹೇಳ್ತಾನೆ. ಜೊತೆಗೆ ತನ್ನ ಮಾತನ್ನು ಮುಂದುವರಿಸ್ತಾ ಹೇಳ್ತಾನೆ, ಹೂವಿ, ಹೂವು ಅಂದರೆ ನನಗೆ ತುಂಬ ಜೀವ ಕಣೆ. ನಿನ್ನ ದಮ್ಮಯ್ಯ ಕರಿತೀನಿ ಕಣೆ. ಹೂವಿನ ಮರ ಆಗು, ರಾಶಿ ರಾಶಿ ಹೂವು ಕೊಡೆ. ಪುಟ್ಟಕ್ಕನಿಗೋಸ್ಕರ ದಿನಾ ಮರ ಆಗ್ತಿದ್ದವಳು ಕೈ ಹಿಡಿದ ಗಂಡನಿಗೋಸ್ಕರ ಒಂದಿನ ಮರ ಆಗೋಕ್ಕಾಗೋದಿಲ್ವಾ? ಇಷ್ಟೇನಾ ನಿನಗೆ ನನ್ನ ಮೇಲಿನ ಪ್ರೀತಿ ಅಂತ ಹೊನ್ನ ಇಮೋಷನಲ್ ಆಗಿ ಹೂವಿಯನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಹೊನ್ನನ ಈ ಮಾತುಗಳನ್ನು ಕೇಳಿಸ್ಕೊಂಡಂತಹ ಹೂವಿ ಹೇಳ್ತಾಳೆ, ಹೂವಿನ ಮರ ಆಗಿ ಆಗಿ ನನ್ನ ಜೀವ ತುಂಬ ಸೋತೋಗಿದೆ ಕಣ್ರಿ. ಮರ ಸೀಳಿ ಮೈ ಬರೋದು ಅಂದರೆ ಸುಮ್ಮನೆನಾ? ಮತ್ತೆ ಮೈ ಸೀಳಿ ಮರ ಬರೋದು ಅಂದರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಅದೇನು ಹುಡುಗಾಟದ ಮಾತಲ್ಲ. ನಿಮಗೋಸ್ಕರ ಇದೊಂದು ಸಾರಿ ಮರ ಆಗ್ತೀನಿ ಆಯಿತಾ ಅಂತ ಹೇಳಿ ಗಂಡನ ಮುಖವನ್ನು ಹಿಡಿದು ಆಕೆ ಕೈಯಲ್ಲಿ ಹಿಡಿದು ಹೇಳ್ತಾಳೆ, ಮತ್ತೆ ಇನ್ನೊಂದು ಸಲ ಆಗು ಅಂತ ಮಾತ್ರ ಕೇಳಬೇಡಿ ಅಂತ ಕೇಳ್ಕೊತಾಳೆ. ಆಗ ರಂಗದ ಹಿಂದೆ ಆಲಾಪ ಮತ್ತೆ ಶುರುವಾಗುತ್ತೆ. ಹಾಡು ಪ್ರಾರಂಭ ಆಗುತ್ತೆ. ಹೊನ್ನ ನೀರನ್ನು ಸುರಿತಾನೆ. ಕೂಡಲೇ ಹೂವಿ ಪರಿಭ್ರಮಿಸ್ತಾ ತಿರುಗ್ತಾಳೆ. ತಿರುಗುವಂತಹ ಸಂದರ್ಭದಲ್ಲಿ ಮತ್ತದೇ ಹಾಡು ಬರುತ್ತೆ.
ಒಡೀತಿದೆ ಚಿಗುರು ಒಡಲಲ್ಲಿ ಕೊಡಪಾನ ನೀರು ಸುರಿಯೇ ಹೊರಚಾಚುತ್ತಾವೆ ಆಹಾ ರೆಂಬೆ ಮೈ ತುಂಬ ಹಸಿರು ಮುರಿಯೇ ಹಾ ಹಾ ಹಿ ಹಿ ಹೂ ಹೂ. ಹೀಗೆ ನಾನು ಮೊದಲೇ ಹೇಳಿದ್ದೀನಿ ವಿದ್ಯಾರ್ಥಿಗಳೇ, ಹೂವಿ ಎಲ್ಲೆಲ್ಲಿ ಹೂಮರ ಆಗ್ತಾಳೋ ಅಲ್ಲೆಲ್ಲ ಕೂಡ ಈ ಹಾಡಿನ ಒಂದು ಸಾರಾಂಶವನ್ನು ನೀವು ಪರೀಕ್ಷೆಯಲ್ಲಿ ಬರಿಬೇಕಾಗತ್ತೆ. ಹೀಗೆ ದೃಶ್ಯ 8ರಲ್ಲಿ ಹೊನ್ನ ಹೂವಿಯನ್ನು ಹೂಮರವಾಗಿ ಹೂವನ್ನು ಕೊಡು ಅಂತ ಹೇಳಿ ಕೇಳುವಂತಹ ಸನ್ನಿವೇಶ, ಅದಕ್ಕೆ ಹೂವಿ ಹಾಗೆಲ್ಲಾದರೂ ಆಗೋದುಂಟಾ ಅಂತ ಕೇಳುವಂತಹ ಮಾತು, ಮತ್ತು ಕೊನೆಗೆ ಹೊನ್ನನಿಗೆ ಎಲ್ಲ ವಿಚಾರ ತಿಳಿದಿದೆ ಅಂತ ತಿಳಿದಾಗ ಹೂವಿ ಹೂಮರವಾಗುವಂತಹ ಒಂದು ದೃಶ್ಯವನ್ನು ನಾವು ದೃಶ್ಯ 8ರಲ್ಲಿ ಕಾಣಬಹುದು. ಮುಂದಿನ ದೃಶ್ಯಗಳ ವಿವರಣೆಗಾಗಿ ನಿರಂತರವಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.